ಬಿ ಜಿ ರಾಮ್ಜಿ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಒಂದು ಫಾಲ್ಸ್ ನ್ಯಾರೇಟಿವ್ ಅನ್ನ ಯಥಾಪ್ರಕಾರವಾಗಿ ಕಾಂಗ್ರೆಸ್ ಪಾರ್ಟಿ ಏನು ಸುಳ್ಳು ಹರಡುವಂತ ಸುಳ್ಳು ಕ್ರಿಯೇಟ್ ಮಾಡುವಂತ ಒಂದು ಫ್ಯಾಕ್ಟರಿ ಇದೆ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಇಟ್ ಇಸ್ ಎ ಫ್ಯಾಕ್ಟರಿ ಆಫ್ ಕ್ರಿಯೇಟಿಂಗ್ ಲೈಸ್ ಅಂಡ್ ಸ್ಪ್ರೆಡಿಂಗ್ ಇಟ್. ಆ ಸುಳ್ಳನ್ನ ಸೃಷ್ಟಿಸಿ ಅದನ್ನ ಹರಡುವ ಕೆಲಸದಲ್ಲಿ ತೊಡಗಿದೆ. ಈ ಒಂದು ಮನ್ನರೇಗಾ 20 ವರ್ಷದ ಹಿಂದೆ ಆ ಸಂದರ್ಭದಲ್ಲಿ ಕೇವಲ ಕೂಲಿ ಕೆಲಸಕ್ಕೆ ಅನ್ನುವಂಥ ಒಂದು ಕಲ್ಪನೆ ಇಟ್ಟುಕೊಂಡು ಮಾಡಿದ್ದೇವೆ, ಕೆಲಸ ಕೊಡಬೇಕು ಅಂತ. ಈಗ ಎರಡು ಸಂಗತಿಗಳಾಗಿದೆ. ಒಂದು, ಪರಿಸ್ಥಿತಿಯೂ ಬದಲಾಗಿದೆ. ಎರಡನೇದ್ದು, ಜನರಿಗೆ ಅವರ ಕೆಲಸವನ್ನ ಕೊಡುವುದರ ಜೊತೆಗೆ ಪ್ರೊವೈಡಿಂಗ್ ದಮ್ ಜಾಬ್, ಅಲಾಂಗ್ ವಿತ್ ಪ್ರೊವೈಡಿಂಗ್ ದಮ್ ಜಾಬ್, ಇವತ್ತು 2047ಕ್ಕೆ ಏನು ವಿಕಸಿತ ಭಾರತ ಇದೆ, ವಿಕಸಿತ ಗ್ರಾಮನೂ ಆಗಬೇಕು. ಆ ಹಿನ್ನೆಲೆಯೊಳಗ ಡ್ಯೂರೇಬಲ್ ಅಸೆಟ್ಗಳ ಕ್ರಿಯೇಟ್ ಆಗಬೇಕು. ಯಾವುದು ಜನರಿಗೆ ಅನುಕೂಲತೆಗಳಿದೆ ಅವುಗಳನ್ನ ಮಾಡಬೇಕು. ಮತ್ತು ಒಂದು ಗ್ರಾಮದ ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರ್ ಅದು ವೃದ್ಧಿಯಾಗಿ ಜನರಿಗೆ ಅನುಕೂಲ ಆಗಬೇಕು. ಆ ಕಾರಣದಿಂದ ಇದು ಬದಲಾವಣೆ ಆಗಿದೆ. ಮೊದಲಿಂದ ಏನಿತ್ತು, ಸ್ಥಳೀಯ ಅವಶ್ಯಕತೆ ಇದೆಯೋ ಇಲ್ಲೋ ಒಂದು ಕೆಲಸ ಮಾಡಬೇಕು. UPA ಕಾಲದೊಳಗ ಇದಕ್ಕೆ 1.5 ಲಕ್ಷ ಕೋಟಿ ಖರ್ಚು ಮಾಡಿದ್ರೆ, ಮೋದಿ ಕಾಲದಾಗ 8.5 ಲಕ್ಷ ಕೋಟಿ ಖರ್ಚು ಮಾಡಿದ್ದೀವಿ ನಾವು. ಟೋಟಲಿ ಒಂದು 10 ಲಕ್ಷ ಕೋಟಿ ಖರ್ಚು ಮಾಡಿದ್ದು. ಎಲ್ಲಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೇಕಲ್ಲ, ಎಲ್ಲರಿಗೆ ಕಾಣುವಂತ ಕೆಲಸಗಳು ಸಿಗ್ಬೇಕಲ್ಲ. ಇದರಲ್ಲಿಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸೋರಿಕೆ ಆಗ್ತಾ ಇತ್ತು. ಇವರು ಕಾಂಟ್ರಾಕ್ಟರ್ಗಳ ಮೂಲಕ ಮಾಡಿಸಿ ಜಾಬ್ ಕಾರ್ಡ್ಗಳನ್ನ ಇಟ್ಟುಕೊಂಡು, ಜಾಬ್ ಕಾರ್ಡ್ಗಳನ್ನ ಬೇರೆ ಯಾವುದೋ ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡಿ ಡೆಬಿಟ್ ಕಾರ್ಡ್ ಇಟ್ಕೊಂಡು ಡ್ರಾ ಮಾಡ್ತಾ ಇದ್ರು. ಇದು ಸತ್ಯ ಹೌದು ಅಲ್ಲೋ? ಎರಡನೇದು, CAG ವರದಿ ಪ್ರಕಾರವೇ 2013 ಕಾಂಗ್ರೆಸ್ ಕಾಲದಲ್ಲಿಯೇ 4.5 ಲಕ್ಷಕ್ಕೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ ಇದೆ ಅಂತ ಹೇಳಿದ್ರು. ಮತ್ತು ರಾಜೀವ್ ಗಾಂಧಿ ಏನು ಹೇಳಿದ್ದಾರಲ್ಲ, ರಾಜೀವ್ ಗಾಂಧಿಯ ಅಧಿಕೃತ ಸ್ಟೇಟ್ಮೆಂಟ್, ನಾನು ಡೆಲ್ಲಿಯಿಂದ 100 ರೂಪಾಯಿ ಹಾಕಿದ್ರೆ ಅದು ಹಳ್ಳಿಗೆ ಹೋಗೋರಿಗೆ 15 ರೂಪಾಯಿ ಆಗ್ತದೆ ಅಂತ. ಅದನ್ನ ನಿಲ್ಲಿಸಬೇಕು ಅನ್ನುವಂಥದ್ದಕ್ಕೆ ಕಳೆದ 10 ವರ್ಷದಿಂದ ಹಲವಾರು ಪ್ರಯತ್ನಗಳಾಗಿದ್ದಾವೆ. ಇದು ಆ ಪ್ರಯೋಗದಲ್ಲಿ ಒಂದು. ಕಾಂಗ್ರೆಸ್ ಪಾರ್ಟಿಗೆ ಇದು ಬೇಡವಾಗಿದೆ. ತನ್ನ ಮಧ್ಯವರ್ತಿಗಳೇನಿದ್ದಾರೆ ಆ ಮಧ್ಯವರ್ತಿಗಳಿಗೆ, ವಿಶೇಷವಾಗಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನ ಮಧ್ಯವರ್ತಿಗಳ ಜೇಬನ್ನ ತುಂಬುವಂತ ಕೆಲಸವನ್ನ ಮಾಡಬೇಕಾಗಿದೆ. ಮತ್ತು ಸುಳ್ಳು ಏನ್ ಹೇಳ್ತಾ ಇದ್ದಾರೆ, ಗ್ರಾಮೀಣ ಜನರದ ಉದ್ಯೋಗದ ಹಕ್ಕನ್ನ ಕಸಿದುಕೊಳ್ತಾ ಇದೆ ಅಂತ. 125 ದಿವಸ ಉದ್ಯೋಗದ ಹಕ್ಕು ಇದ್ದೇ ಇದೆ. ನಾನು ಕೇಳುವಂತ ಪ್ರಶ್ನೆ, ಇದು ಸೆಂಟ್ರಲ್ ಒಂದು ಸ್ಕೀಮು, ಬೇಕಾದವ್ರು ಮಾಡಬಹುದು, ಬೇಡದವ್ರು ಬಿಡಬಹುದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ. ನಾನು ಕೇಳೋದು, ಸೆಂಟ್ರಲ್ ಸ್ಕೀಮ್ ಮಾಡಲಿಕ್ಕೆ ಕಾನೂನು ಬೇಕಾಗಿಲ್ಲ. ಇಟ್ ಇಸ್ ಎ ಲಾ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್. ಇಷ್ಟು ಬುದ್ಧಿ ಬೇಡವ ಇವರಿಗೆ? ಬಾಯಿಗೆ ಬಂದಾಗ ಮಾತಾಡ್ತಾರೆ. ಮತ್ತು ಈಗ 370 ರೂಪಾಯಿ ಆಗಿದೆ. ಕೂಲಿ ಸಹಿತ ನಾವು ಜಾಸ್ತಿ ಮಾಡಿದ್ದೇವೆ. ಮತ್ತು ಹೇಳಲಿಕ್ಕೆ ಡಿಮಾಂಡ್ ಡ್ರಿವನ್ ಇತ್ತು, ಆಕ್ಚುಯಲ್ ಡಿಮಾಂಡ್ ಡ್ರಿವನ್ ಇತ್ತ ಇದು? ಇವರು ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ರು, ಕಾಂಟ್ರಾಕ್ಟರ್ ದುಡ್ಡು ಕೊಡ್ತಾ ಇದ್ರು, ಭ್ರಷ್ಟಾಚಾರ ಮಾಡ್ತಾ ಇದ್ರು. ಈಗ ಇದರಲ್ಲಿ ಈ ಸುಧಾರಿತ ಯೋಜನೆಯಲ್ಲಿ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ತಯಾರಿಸಿ ಈ ಸದರಿ ಕಾಮಗಾರಿಗಳನ್ನ ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಒಗ್ಗೂಡಿಸ್ತಾರೆ. ಇದನ್ನ
ಸಿಲೆಕ್ಟ್ ಯಾರು ಮಾಡ್ತಾರ? ಗ್ರಾಮ ಪಂಚಾಯತಿಯವ್ರು ಮಾಡ್ತಾರ. ಅದನ್ನ ಒಗ್ಗೂಡಿಸಿ ಆ ಒಗ್ಗೂಡಿಸಿದ ಎಲ್ಲ ಇವನ್ನು ನ್ಯಾಷನಲ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ಯಾಕ್ ದಲ್ಲಿ ಸೇರಿಸೋದ್ರಿಂದ ಕಾಮಗಾರಿಗಳು ಡುಪ್ಲಿಕೇಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಮಗಾರಿ ನರೇಗಾದಲ್ಲೇ ಆಯ್ತು, ಅದೇ ಕಾಮಗಾರಿ ಇನ್ನೊಂದು ಆಯ್ತು, ಇದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಡಸಂಟ್ ವಾಂಟ್ ದಿಸ್. ಕಾಂಗ್ರೆಸ್ ಪಾರ್ಟಿಗೆ ಬೇಕಾಗಿರೋದು ಏನಂದ್ರೆ ಇದು ಹಿಂಗೆ ನಡೀತಾ ಇರಬೇಕು. ಈಗ ಅದು GPS ಮೂಲಕ ಪ್ರತಿಯೊಂದು ಕೆಲಸವನ್ನ ಅಲ್ಲಿಂದನೇ ಕೂತು ಮಾನಿಟರ್ ಮಾಡ್ತಾರೆ. ಸಂಬಂಧಿಸಿದ ಅಧಿಕಾರಿ ಮಾನಿಟರ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ರೆ ಅವ ಲಯಬಲ್ ಆಗ್ತಾನೆ. ಹಾಗಾಗಿ ಈಗ ಅಕಾರ್ಡಿಂಗ್ ಟು ದಿ SBI ರೀಸೆಂಟ್ ವರದಿಯ ಪ್ರಕಾರವಾಗಿ ಆನ್ ಅಂಡ್ ಎವರೇಜ್ ರಾಜ್ಯಗಳಿಗೆ ಈಗಿರೋದಕ್ಕಿಂತ ಭಾರತ ಸರ್ಕಾರದಿಂದ 17,000 ಕೋಟಿ ರೂಪಾಯಿ, SBI ವರದಿ, ಇದು ಇಂಡಿಪೆಂಡೆಂಟ್ ವರದಿ, SBI ವರದಿ ಪ್ರಕಾರ ಎಲ್ಲಾ ರಾಜ್ಯಗಳಿಗೆ ಹಿಂದಿದ್ದದಕ್ಕಿಂತ 17,000 ಕೋಟಿ ರೂಪಾಯಿ ನಾವು ಜಾಸ್ತಿ ಕೊಡ್ತಾ ಇದ್ವಿ, 17,000 crores. ಮತ್ತು ಇನ್ನೊಂದು 2025 ಒಂದು ಉದಾಹರಣೆ ಹೇಳ್ತೇನೆ. 85,000 ಕೋಟಿ ರೂಪಾಯಿ, 85,334 ಕೋಟಿ ರೂಪಾಯಿ ವೆಚ್ಚ ಮಾಡಿವಿ ನಾವು. ಇವರ ವೇಜಸ್ ಪ್ರಕಾರ 5.78 ಕೋಟಿ ಮನೆಗಳ ಅರ್ಹ ವ್ಯಕ್ತಿಗಳಿಗೆ ಉದ್ಯೋಗ ಕೊಟ್ಟಾರ. ಆದ್ರೆ 85,000 ಕೋಟಿ ರೂಪಾಯಿದಲ್ಲಿ 6,70,00,000 ಜನರಿಗೆ ಉದ್ಯೋಗ ಕೊಡಬೇಕಾಯ್ತು, ಕೊಟ್ಟಿಲ್ಲ ಇದನ್ನ. ಅಂದ್ರೆ ಇದು ಮ್ಯಾಲಿನ ದುಡ್ಡಲ್ಲಿ ಹೊತ್ತು ಭ್ರಷ್ಟಾಚಾರ ಆಗ್ತೈತೆ ಅಂತೆಲ್ಲ ಅರ್ಥ. ಇದು ಮೊದಲು ಸೋಷಿಯಲ್ ಆಡಿಂಗ್ ಕಾಟಾಚಾರಕ್ಕೆ ನಡೀತಾ ಇತ್ತು. ಈಗ ಸೋಷಿಯಲ್ ಆಡಿಂಗ್ ಕಂಪಲ್ಸರಿ ಆಡಿಟಿಂಗ್ ಮತ್ತು ಇದನ್ನ ಡಿಜಿಟಲ್ ಎವಿಡೆನ್ಸ್ ಆಗಿ ಪರಿಗಣಿಸುವಂತ ತೀರ್ಮಾನವನ್ನ ಮಾಡಿದ್ವಿ. ಅಂದ್ರೆ ಭ್ರಷ್ಟಾಚಾರ ತಡಿಲಿಕ್ಕೆ ಭ್ರಷ್ಟಾಚಾರದ ಮೂಲ ಪುರುಷವಾಗಿರುವಂತ ಕಾಂಗ್ರೆಸ್ ಪಾರ್ಟಿ ವಿರೋಧವನ್ನ ಮಾಡ್ತಾ ಇದೆ. ಮತ್ತು ಗ್ರಿವೆನ್ಸಸ್ ಸಿಸ್ಟಮ್ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಯೋಜನೆಗೆ ಸಂಬಂಧಿಸಿದಂತೆ ಕೌನ್ಸಿಲ್ಗಳು, ಸ್ಟೇರಿಂಗ್ ಕಮಿಟಿಗಳು ಕಾರ್ಯನಿರ್ವಹಿಸ್ತವೆ. ಮತ್ತು ಇದರ ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಸ್ಥಳೀಯವಾಗಿ ನಿರ್ಣಯ ಮಾಡುವಂತ ಹಕ್ಕನ್ನ ಮೊಟಕುಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಸ್ಥಳೀಯವಾಗಿನ ಗ್ರಾಮ ಪಂಚಾಯಿತಿಗಳನ್ನ ಆ ಗ್ರಾಮಗಳಲ್ಲಿ ಏನು ಯೋಜನೆಗಳಾಗಬೇಕು ಅನ್ನುವಂತ ತೀರ್ಮಾನವನ್ನ ಆ ಗ್ರಾಮ ಪಂಚಾಯಿತಿಗಳೇ ಮಾಡ್ತಾವೆ. ಹಾಗಾಗಿ ಇವತ್ತು ದೇಶದಲ್ಲಿ ಸುಮಾರು IMF, ನೀತಿ ಆಯೋಗ ಇದರ ಎಲ್ಲ ವರದಿಯ ಪ್ರಕಾರವಾಗಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ 25 ಕೋಟಿ ಜನಕ್ಕಿಂತ ಹೆಚ್ಚು ಜನ ಹೊರಗಡೆ ಬಂದಿದ್ದಾರೆ. ಈ ಹಿನ್ನೆಲೆಯೊಳಗ ಇವತ್ತು ನಾವು ಗ್ರಾಮಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು, ಪ್ರತಿಯೊಂದು ದುಡ್ಡು ಡ್ಯೂರೇಬಲ್ ಅಸೆಟ್ದಲ್ಲಿ ಉಪಯೋಗ ಆಗಬೇಕು. ಆ ಕಾರಣಕ್ಕಾಗಿ ಮಾಡಿರುವಂತಹದ್ದು. ಮತ್ತು ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆ ಏನಿದೆ, ವಿಕಸಿತ್ ಭಾರತ್ ಗ್ಯಾರಂಟಿ ಯೋಜನೆ ಇದೆ, ಗ್ಯಾರಂಟಿ ಯೋಜನೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ, ಇದರಲ್ಲಿ ಇದು ಕಾಂಗ್ರೆಸ್ ಪಾರ್ಟಿಯವರು ಹೇಳ್ತಾ ಇರುವಂತಹ ಸುಳ್ಳು ಸುದ್ದಿಯನ್ನ ನಂಬಬಾರದು. ಇದು ಕಂಟಿನ್ಯೂ ಆಗುತ್ತೆ, ಎಲ್ಲರಿಗೂ ಕೆಲಸ ಸಿಗ್ತದೆ. 125 ದಿವಸ ನಾವು ಮ್ಯಾಕ್ಸಿಮಮ್ ಪ್ರಾವಿಷನ್ ಮಾಡಿಟ್ಟಿದ್ದೀವಿ. ಯಾವ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ ಈ ರೀತಿಯ ಮಾಡಿದ್ರಿಂದ 40-50 ದಿವಸ ದಾಟಿಲ್ಲ ಅದು. ಹಾಗಾಗಿ ನಾವು ಒಂದು ದೊಡ್ಡ ಮಟ್ಟದ ಇನ್ಫ್ರಾಸ್ಟ್ರಕ್ಚರ್ನ ಯಾವ ರೀತಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಆಗ್ತವೆ ಆ ರೀತಿ ಅವಶ್ಯ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ಗೆ ಆದ್ಯತೆ ಕೊಡುವಂತ ಒಂದು ಯೋಜನೆ ಇದು. ಇದು ಭಾರತವನ್ನು ವಿಕಸಿತ ಭಾರತಕ್ಕೆ ತೆಗೆದುಕೊಂಡು ಹೋಗ್ತದೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ತೀರ್ಮಾನ ಮಾಡುವಂತ ಹಕ್ಕು ಗ್ರಾಮ ಪಂಚಾಯತಿಗಿದೆ. ಅದರ ಜೊತೆಯಲ್ಲಿ 125 ದಿವಸ ಕೊಡ್ಲೇಬೇಕು. 125 ದಿವಸ ಕೊಡ್ಲಿಲ್ಲ ಅಂತಂದ್ರೆ ಅವಾಗ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕಾದಂತಹ ಕೆಲಸವನ್ನು ಈ ಕಾನೂನಿನಲ್ಲಿ ಅಳವಡಿಸಿರುವಂತಹ ಪ್ರಥಮ ಕಾನೂನು ಇದು. ಈ ದೇಶದಲ್ಲಿ ಬಂದಿರುವಂತಹದ್ದು ಐತಿಹಾಸಿಕ ಕಾನೂನು. ನೋಡ್ರಿ, ಅವರು ಸುದೀರ್ಘವಾಗಿ ಮುಖ್ಯಮಂತ್ರಿ ಇದ್ದದಕ್ಕೆ ನಮಗೇನು ದುಃಖ ಇಲ್ಲ. ಆದ್ರೆ ಅವರು ಸುದೀರ್ಘವಾಗಿ ಮುಖ್ಯಮಂತ್ರಿ ಇದ್ದಕ್ಕೆ ರಾಜ್ಯದ ಜನಕ್ಕೆ ಸಂತೋಷ ಆಗಬೇಕಾಗಿತ್ತು. ಯಾವುದೇ ಸಂತೋಷ ಆಗಿಲ್ಲ. ಯಾಕಂದ್ರೆ ಭ್ರಷ್ಟಾಚಾರ, ಒಳಜಗಳ ಮತ್ತು ದುಡ್ಡು ಸಂಪೂರ್ಣವಾಗಿ ಇಲ್ಲದೆ ಇರುವಂತಹ ಖಜಾನೆಯನ್ನ ಬರಿದು ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಅವರು ಅತಿ ಹೆಚ್ಚು ದಿವಸಗಳ ಕಾಲ ಮುಖ್ಯಮಂತ್ರಿ ಇದ್ದದ್ದೇ ಒಂದು ಸಾಧನೆ ಹೊರತಾಗಿ ಅವರು ಇದ್ದ ಅವಧಿಯಲ್ಲಿ ಏನೂ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟ.
ಈಗ ಸರ್ಕಾರದವರು ಹೇಳ್ತಾ ಇದ್ದಾರೆ ಕೇಂದ್ರದ ಯಾವ ಸರ್ಕಾರ ಇದೆ, ಇವರು ಅಮಿತ್ ಶಾ ಏನ್ ಮಾಡ್ತಾ ಇದ್ದಾರೆ ಇತ್ಯಾದಿ ಪ್ರಶ್ನೆಯನ್ನ ಈಗಷ್ಟೇ ಕೃಷ್ಣ ಬೈರೇಗೌಡರು ಕೇಳಿದ್ದಾರೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಗೆ ಮೊದಲನೇದಾಗಿ ಈ ಎಲ್ಲ ಅಕ್ರಮ ವಲಸಿಗರು ಬಂದಿದ್ದು ಮೊದಲನೇದಾಗಿ ಕಾಂಗ್ರೆಸ್ ಕಾಲದಲ್ಲಿ ಅವ್ರನ್ನ ಹಿಡಿದು ಹೊರಗೆ ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. SIR ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? SIR ದವರು ಯಾರು ಈ ದೇಶದವರಲ್ಲ, ನುಸುಳುಕೋರು ಸಿಗ್ತಾರಂತ ವಿರೋಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಎರಡನೇದಾಗಿ ಇವತ್ತು ತ್ರಿಪುರಾದ ಮೂಲಕ ಆನ್ ರೆಕಾರ್ಡ್, ಐ ಆಮ್ ಟೆಲಿಂಗ್ ಇಟ್ ಆನ್ ರೆಕಾರ್ಡ್, ಇದನ್ನ ಅಮಿತ್ ಶಾ ಅವರು ಲೋಕಸಭೆಯೊಳಗೂ ಹೇಳಿದ್ದಾರೆ. ತ್ರಿಪುರಾದಲ್ಲಿ ಇವತ್ತು ನುಸುಳುಕೋರರು ಬರೋದು ನಿಂತು ಹೋಗಿದೆ, ನುಸುಳುಕೋರರು ಬರೋದು ಬಂದಾಗಿದೆ. ಗುಜರಾತ್ದಲ್ಲಿ ಬಂದಾಗಿದೆ, ಅಸ್ಸಾಂದಲ್ಲಿ ಬಂದಾಗಿದೆ, ಬಂಗಾಲದಲ್ಲಿ ಮತ್ತು ಬಂಗಾಲು ಮತ್ತು ಇನ್ನೊಂದು ರಾಜ್ಯದಲ್ಲಿ ನಡೀತಾ ಇದೆ. ಯಾಕೆ ನಡೀತಾ ಇದೆ? ಬಾರ್ಡರ್ ರಾಜ್ಯದಲ್ಲಿ ಇವರಿಗೆ ಅವರು ಮೊದಲನೇದಾಗಿ ಟೆರೇನ್ ಈಸ್ ಎ ಡಿಫಿಕಲ್ಟ್ ಟೆರೇನ್. ನುಸುಳುಕೋರರನ್ನು ತಡಿಲಿಕ್ಕೆ ಎರಡು ರೀತಿಯ ಕ್ರಮಗಳು ಬೇಕಾಗ್ತದೆ. ಒಂದು ಬಾರ್ಡರ್ದು, ಎರಡನೇದು ಟೆರೇನ್ ಡಿಫಿಕಲ್ಟ್ ಇರೋದ್ರಿಂದ ಅವರು ನುಸುಳಿಕೊಂಡು ನದಿ ನಾಲೆಗಳಲ್ಲಿ ಹಾರಿ ಒಳಗಡೆ ಬಂದ್ರೆ ಅವರಿಗೆ ಫಸ್ಟ್ ಗೊತ್ತಾಗೋದು ಅಲ್ಲಿಯ ಪೊಲೀಸ್ ಠಾಣೆಗೆ ಮತ್ತು ಅಲ್ಲಿನ ತಲಾಟಿಗೆ. ನಮ್ಮಲ್ಲಿ ತಲಾಟಿ ಅಂತ ಹೇಳ್ತಾರೆ, ಇಲ್ಲೇನ್ ಹೇಳ್ತಾರಪ್ಪ ಬೆಂಗಳೂರು ಕಡೆ? ತಲಾಟಿ ಇರ್ತಾನಲ್ಲ ಹಳ್ಳಿಯಲ್ಲಿ, ಪಟವಾರಿ ಅಂತ ಇಂಗ್ಲಿಷ್ ಹಿಂದಿಯಲ್ಲಿ ಹೇಳ್ತಾರೆ, ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಿಗೆ ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಪೊಲೀಸ್ ಠಾಣೆಗೆ ಗೊತ್ತಾಗ್ತದೆ. ಬೇಸಿಕ್ ಆಗಿ ಆರೋಪ ಮಾಡೋದಲ್ಲ. ಇವತ್ತು ತ್ರಿಪುರಾದಲ್ಲಿ ಇಲ್ಲ, ಗುಜರಾತ್ದಲ್ಲಿ ಇಲ್ಲ, ಅಸ್ಸಾಂದಲ್ಲಿ ಇಲ್ಲ, ಬಂಗಾಳದಲ್ಲಿ ಯಾಕಿದೆ? ಪಶ್ಚಿಮ ಬಂಗಾಳದಲ್ಲಿ ಯಾಕಿದೆ? ಬಿಕಾಸ್ ಅವರಿಗೆ ಕೊಟ್ಟು ಕಳಿಸ್ತಾರೆ ಬಾಂಗ್ಲಾದೇಶದವ್ರಿಗೆ. ಅವ್ರು ಒಂದ್ಸರ್ತಿ ಅಲ್ಲಿ ಬಂದು ಆಧಾರ್ ಕಾರ್ಡ್ ತಗೊಂಡ ನಂತರ ಇಡೀ ದೇಶದಲ್ಲಿ ಸ್ಪ್ರೆಡ್ ಆಗ್ತಾ ಇರೋದು ಇವ್ರ ಕಾರಣದಿಂದ. ನಾವು ಒಂದೇದ್ದು ಈಗಾಗಲೇ ಅದ್ರ ಬಗ್ಗೆ ಏನ್ ಕ್ರಮ ಬೇರೆ ಬೇರೆ ಗಡಿ ಪ್ರದೇಶದಲ್ಲಿ ಕೈಗೊಂಡಿದ್ದೀವಿ. ಆದ್ರೆ ಕಾಂಗ್ರೆಸ್ ಮಾಡಿದ ಪಾಪದ ಫಲ ಅವರು ಬಂದಿದ್ದಾರೆ. ಅವ್ರನ್ನ ಮೊದಲ ನೀವು ಅವರಿಗೆ ತುಷ್ಟೀಕರಣ, ನಿಮ್ಮ ವೋಟ್ ಬ್ಯಾಂಕ್ ಮಾಡಿ ದೇಶದ ಸುರಕ್ಷತೆಗೆ ಒಂದು ಧಕ್ಕೆಯನ್ನು ತರುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಬಾರದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.